ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ರಚಿಸಬೇಕು ಅನ್ನುವಂತಹ ಬೇಡಿಕೆ ಮತ್ತೆ ಬಿರುಸಿಗೆ ಬಂದಿದೆ. ಈ ಬಾರಿ ಕಾಂಗ್ರೆಸ್ ಮುಖಂಡ ರಾಜು ಕಾಗೇನೆ ಸರ್ಕಾರಕ್ಕೆ ಕಳಿಸಿರುವಂತಹ ಕಠಿಣ ಪತ್ರವೇ ಚರ್ಚೆಗೆ ಮದ್ದು ಸುರಿದಂತಾಗಿದೆ. ತಮ್ಮ ಪತ್ರದಲ್ಲಿ ಕಾಗೇನೆ ಅವರು ಉತ್ತರ ಕರ್ನಾಟಕದ ದಶಕಗಳಿಂದ ಬಗೆಹರಿಯದೆ ಬಿಟ್ಟಿರುವಂತಹ ಅನೇಕ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನೀರಾವರಿ ಯೋಜನೆಗಳ ವಿಳಂಬ, ಕೈಗಾರಿಕಾ ಅಭಿವೃದ್ಧಿಯ ಕೊರತೆ, ರಸ್ತೆ ರೈಲು ಮೂಲಸೌಕರ್ಯಗಳ ಕುಸಿತ, ಶಿಕ್ಷಣ ಆರೋಗ್ಯ ಸೌಲಭ್ಯಗಳ ಹಿಂದುಳಿದ ಸ್ಥಿತಿ ಮತ್ತು ಉದ್ಯೋಗಾವಕಾಶಗಳ ಕೊರತೆಯೇ ಕಾರಣ ಜನರಲ್ಲಿ ಆಕ್ರೋಶ ಹೆಚ್ಚುತ್ತಾ ಇದೆ ಎಂದು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ರಾಜ್ಯದ ಬಜೆಟ್ ಹಂಚಿಕೆಯಲ್ಲಿಯೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿರೋದು ಪ್ರಮುಖ ಅಸಮಾಧಾನದ ಮೂಲವಾಗಿದೆ ಎಂದು ಪತ್ರದಲ್ಲಿ ದೂರಲಾಗಿದೆ. ಜನರ ಹಕ್ಕು ಮತ್ತು ಅಭಿವೃದ್ಧಿ ಪ್ರಶ್ನೆಯಾಗಿದೆ. ಈ ನಿರ್ಲಕ್ಷ್ಯ ಮುಂದುವರೆದರೆ ಪ್ರತ್ಯೇಕ ರಾಜ್ಯದ ಬೇಡಿಕೆ ಗಟ್ಟಿಯಾಗುವುದು ಸಹಜ ಎಂದು ಕಾಗೇನೆ ಎಚ್ಚರಿಸಿದ್ದಾರೆ. ಪತ್ರ ಸಾರ್ವಜನಿಕವಾಗ್ತಿದ್ದಂತೆಯೇ ಕರ್ನಾಟಕ ರಾಜಕೀಯ ವಲಯದಲ್ಲಿ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆ. ಕೆಲ ನಾಯಕರಿಂದ ಕಾಗೇನೆ ಅವರ ಮಾತಿಗೆ ಬೆಂಬಲ ದೊರೆತರೆ ಇನ್ನೂ ಕೆಲ ವಲಯಗಳಲ್ಲಿ ರಾಜ್ಯದ ಏಕತೆ ಕಾಪಾಡೋದು ಮುಖ್ಯ ಉದ್ದೇಶ ಎಂದು ಹೇಳಿದ್ದಾರೆ. ಇದೀಗ ಕರ್ನಾಟಕ ಸರ್ಕಾರದ ಪ್ರತಿಕ್ರಿಯೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಜು ಕಾಗೇನೆ ಅವರ ಪತ್ರವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ವಿಷಯವನ್ನ ಮತ್ತೆ ರಾಜ್ಯದ ರಾಜಕೀಯ ಕೇಂದ್ರ ಬಿಂದುವಿಗೆ ಎತ್ತಿ ತಂದು ನಿಲ್ಲಿಸಿದೆ.